ಆತ್ಮೀಯ ಶಿಕ್ಷಕ ಬಂಧುಗಳೇ, ತಮಗೆಲ್ಲ ಮಹಾನ್ ಬುದ್ಧನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 9ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಸೇತುಬಂಧಕ್ಕೆ ಸಂಬಂಧಪಟ್ಟಂತೆ ಮಾದರಿ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಉತ್ತರಗಳು, ಅದರ ಜೊತೆಗೆ ಮಾದರಿ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ಅದರ ಜೊತೆಗೆ ನಾವು ಒಂದು ಮಾದರಿ ಉತ್ತರ ಪತ್ರಿಕೆಯನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀವಿ. ಸೊ ತಮಗೆ ಗೊತ್ತಿದ್ದ ಹಾಗೆ ದ್ವಿತೀಯ ಭಾಷೆ ಕನ್ನಡಕ್ಕಾಗಿ ಪ್ರತ್ಯೇಕ ಕಲಿಕಾ ಫಲಗಳಿಲ್ಲ. ಸೊ ನಾವು ಪ್ರಥಮ ಭಾಷೆ ಕನ್ನಡಕ್ಕೆ ಕೊಟ್ಟಿರುವಂತಹ ಕಲಿಕಾ ಫಲಗಳನ್ನೇ ನಾವು ಬಳಕೆ ಮಾಡಿಕೊಂಡು ದ್ವಿತೀಯ ಭಾಷೆ ಕನ್ನಡದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ರೀತಿ ಒಳಗಡೆ ಪ್ರಶ್ನೆ ಪತ್ರಿಕೆಯನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಅದೇ ಕಲಿಕಾ ಫಲಗಳ ಮೇಲೆ ಪ್ರಶ್ನೆ ಪತ್ರಿಕೆಯನ್ನೇ ನಾವು ಸರಳವಾಗಿರುವ ರೀತಿಯಲ್ಲಿ ನಾವು ಪ್ರಶ್ನೆ ಪತ್ರಿಕೆಯನ್ನ ತೆಗಿತೀವಿ. ಸೊ ಇಲ್ಲಿ ನೋಡ್ರಿ, ಹಾಗಾದ್ರೆ 9ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಸೇತುಬಂಧ. ಈಗ ನಾವು ಕಲಿಕಾ ಫಲಗಳನ್ನ ನೋಡ್ಕೊಂಡ್ ಬಿಡೋಣ. ಕಲಿಕಾ ಫಲಗಳೇನು ಅಂದ್ರ 9 ಕಲಿಕಾ ಫಲಗಳಿದಾವೆ ನೋಡ್ರಿ. ಮೊದಲನೇದ್ದು ವಾಕ್ಯ ಅಥವಾ ಪ್ಯಾರಾವನ್ನು ಸರಾಗವಾಗಿ ಅರ್ಥ ಸಹಿತ ಓದಿ ಅರ್ಥವನ್ನ ಹೇಳುವರು. ಓದಿದ ವಿಷಯವನ್ನು ಅರ್ಥೈಸಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುವರು. ಅಂದ್ರೆ ಯಾರು, ಏನು, ಎಲ್ಲಿಗೆ, ಏಕೆ ಅಂತ. ಮೂರನೇದ್ದು ಸರಳ ವಾಕ್ಯಗಳನ್ನು ಸ್ವತಃ ಬರೆಯುವರು. ದಿನನಿತ್ಯ ಜೀವನದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡುವರು ಹಾಗೂ ಬಳಸುವರು. ಐದನೇದ್ದು ವಿವಿಧ ಧರ್ಮ, ಲಿಂಗ, ಆಚಾರ, ವಿಚಾರ ಹಾಗೂ ರೂಢಿ ಸಂಪ್ರದಾಯಗಳಿಗೆ ಸಂಬಂಧಿಸಿದಂತೆ ಸಂವೇದನಾತ್ಮಕ ಸಾಮಾಜಿಕ ಅಂಶಗಳ ಕುರಿತು ತಮ್ಮ ವೈಯಕ್ತಿಕ ಅನುಭವಗಳನ್ನು ಮೌಖಿಕವಾಗಿ ಅಭಿವ್ಯಕ್ತಪಡಿಸುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವರು. ಇನ್ನು ಆರನೇದ್ದು ಕಾಲಾನುಸಾರ ವೃತ್ತಿಗಳಲ್ಲಿ ಸಂಭವಿಸುವ ಬದಲಾವಣೆಗಳು ಹಾಗೂ ಯಂತ್ರೋಪಕರಣಗಳ ಬಳಕೆಯಿಂದ ಉಂಟಾಗುವ ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮವನ್ನು ಗುರುತಿಸಿ ವಿವರಿಸುವ ಸಾಮರ್ಥ್ಯವನ್ನ ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳುವರು. ಏಳನೇದ್ದು ಸೋಲು ಗೆಲುವುಗಳನ್ನ ಸಮಾನವಾಗಿ ಸ್ವೀಕರಿಸಿ ಒತ್ತಡದ ಸಂದರ್ಭಗಳಲ್ಲಿ ತಾಳ್ಮೆಯಿಂದ ನಿರ್ಧಾರ ಕೈಗೊಳ್ಳುವ ಮತ್ತು ಸಂಬಂಧಗಳನ್ನ ಗೌರವಿಸುವ ಭಾವನಾತ್ಮಕ ಸಮತೋಲನವನ್ನು ಬೆಳೆಸಿಕೊಳ್ಳುವರು. ವೈಚಾರಿಕ ಚಿಂತನೆಯ ಮಹತ್ವವನ್ನು ಅರ್ಥೈಸಿ ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನ ಕಾಪಾಡಿಕೊಳ್ಳುವ ಅಗತ್ಯತೆಯನ್ನ ಗುರುತಿಸುವ ಸಾಮರ್ಥ್ಯ ಬೆಳೆಸಿಕೊಳ್ಳುವರು. 9ನೇದ್ದು ಕಥೆ, ನಾಟಕ ಹಾಗೂ ನಡುಗನ್ನಡ ಸಾಹಿತ್ಯ ಪ್ರಕಾರಗಳನ್ನು ಅರ್ಥೈಸಿಕೊಂಡು ವಿಷಯಾನುಸಾರ ಸಹಜ ಚರ್ಚೆ ಮತ್ತು ಸಂವಾದಗಳಲ್ಲಿ ಪಾಲ್ಗೊಂಡು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಸಾಮರ್ಥ್ಯವನ್ನ ಬೆಳೆಸಿಕೊಳ್ಳುವರು. ಈ 9ನೇ ಕಲಿಕಾ ಫಲದ ಆಧಾರದ ಮೇಲೆ 2 ಪ್ರಶ್ನೆಗಳನ್ನ ನಾವು ಕೇಳಬೇಕಾಗ್ತದೆ, ಸರಿನಾ? ಸೊ ಇಷ್ಟು ಕಲಿಕಾ ಫಲಗಳ ಮೇಲೆ ನಾನು ಇನ್ನು ಮುಂದೆ ಸರಳವಾದ ರೀತಿಯಲ್ಲಿ ಮಾದರಿ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದೇನೆ. ಇಲ್ಲಿ ಇರುವಂತಹ ಪ್ರಶ್ನೆ ಪತ್ರಿಕೆಯನ್ನ ನೀವು ಯಥಾವತ್ತಾಗಿ ಬಳಕೆ ಮಾಡ್ಕೊಳ್ಬಹುದು. ಇದೇ ನಿಮಗೆ ಬೇಕು ಅಂತಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಮಹಾಂತ್ ಮುದ್ದನ್ನ ಬ್ಲಾಗ್ ಸ್ಪಾಟ್ ನ ಒಂದು ಲಿಂಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಬ್ಲಾಗ್ ಸ್ಪಾಟ್ ನಲ್ಲಿ ನಿಮಗ ಇದರ ಒಂದು PDF ಲಿಂಕ್ ಇರ್ತದ, ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇಲ್ಲ ಇದನ್ನ ನೋಡಿ ನಿಮ್ಮದೇ ಆಗಿರುವಂತ ಒಂದು ಬೇರೆ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡ್ತೀರಿ ಅಂದ್ರೆ ಇದನ್ನೊಂದು ಮಾದರಿಯಾಗಿ ಇಟ್ಟುಕೊಂಡು ನೀವು ನಿಮ್ಮದೇ ಆಗಿರುವಂತ ನಿಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ನಿಮಗೆ ಅನುಕೂಲವಾಗುವಂತ ರೀತಿಯಲ್ಲಿ ನೀವು ಪ್ರಶ್ನೆ ಪತ್ರಿಕೆಯನ್ನ ತೆಗಿಬಹುದು ಅಂತ ಹೇಳ್ತಾ ನಾವೀಗ ಏನ್ ಮಾಡೋಣ ಅಂದ್ರ ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ. ಇದೊಂದು 9ನೇ ತರಗತಿಯ ಸೇತುಬಂಧ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನೋಡ್ರಿ. ಮೊದಲನೇ ಕಲಿಕಾ ಫಲಕ್ಕೆ ಈ ವಾಕ್ಯವನ್ನ ಓದಿ ನಿಮ್ಮ ಸ್ವಂತ ಮಾತಿನಲ್ಲಿ ಅರ್ಥ ಹೇಳಿ. ಹೌದಾ? ನೀರು ಅನ್ನುವಂತ ಒಂದು ವಿಷಯದ ಮೇಲೆ ನೋಡ್ರಿ. ಇಲ್ಲ, ಇದು ಏನು ಅಂತಂದ್ರ ಈ 9ನೇ ತರಗತಿಯ ಪ್ರಶ್ನೆ ಪತ್ರಿಕೆ 8ನೇ ತರಗತಿಯ ಪಾಠಗಳ ಆಧಾರಿತವಾಗಿ ಇದು ತಯಾರಾಗಿರ್ತದೆ. ಯಾಕಂದ್ರೆ ಮಕ್ಕಳು 8ನೇ ತರಗತಿಯಲ್ಲಿ ಕಲಿತದ್ದನ್ನ ಅವರು ಪುನಃಸ್ಮರಣೆ ಮಾಡಿಕೊಂಡು ಈಗಾಗಲೇ 8ನೇ ತರಗತಿ ಒಳಗೆ ಆ ಸಾಮರ್ಥ್ಯಗಳನ್ನ ಬೆಳೆಸ್ಕೊಂಡಿರ್ತಾರೆ. 9ನೇ ತರಗತಿಗೆ ಬರಬೇಕಾದ್ರೆ ಆ ಸಾಮರ್ಥ್ಯಗಳಲ್ಲಿ ಅವರಲ್ಲಿ ಇರ್ತಾವು ಅನ್ನೋ ಪರಿಕಲ್ಪನೆಯಿಂದ ನಾವು ಅವರಿಗೆ ಈ ಸೇತುಬಂಧವನ್ನ ಮಾಡ್ತಾ ಇರ್ತೀವಿ. ಓಕೆ, ಇಲ್ಲಿ ನೋಡ್ರಿ, ನೀರು ಮತ್ತು ಮನುಷ್ಯನ ರಕ್ತ ಇವೆರಡರಲ್ಲಿ ಯಾವುದು ಹೆಚ್ಚು ಬೆಲೆಯುಳ್ಳದ್ದು? ಹೌದಲ್ವಾ? ಇದು ಬುದ್ಧನ ಸಲಹೆ ಅನ್ನುವಂತ ಪಾಠದಿಂದ ತೆಗೆದುಕೊಂಡಿರುವಂತದ್ದು. ನಂತರ 2ನೇ ಪ್ರಶ್ನೆ ಕಲಿಕಾಫಲ 2ಕ್ಕೆ ಅಬ್ದುಲ್ ಕಲಾಂ ಅವರ ಕನಸಿನಲ್ಲಿ ಬಂದ ರಾಜ ಯಾರು? ಅವರು ಜಗತ್ತಿಗೆ ಕೊಟ್ಟ ಸಂದೇಶ ಏನು? ಓಕೆ, ಸುಕ್ರಿ ಬೊಮ್ಮಗೌಡ ಅವರ ಬಗ್ಗೆ 3 ಸರಳ ವಾಕ್ಯಗಳನ್ನ ಬರೆಯಿರಿ. ಸುಕ್ರಿ ಬೊಮ್ಮಗೌಡ ಅನ್ನುವಂತ ಏನ್ ಪಾಠ ಇದೆ ಆ ಪಾಠದ ಆಧಾರಿತವಾಗಿ ಅವರು ಯಾವುದೇ ಸರಳವಾಗಿರುವಂತಹ 3 ಪ್ರಶ್ನೆಗಳನ್ನ ಬರೀಬಹುದು. ಇನ್ನ ಶಾಂತಿ ಮತ್ತು ಪರಿಸರ ಈ 2 ಪದಗಳನ್ನ
ಸ್ವಂತ ವಾಕ್ಯದಲ್ಲಿ ಬರೆಯಿರಿ. 5ನೇದು ನೋಡ್ರಿ, ರಸ್ತೆಯಲ್ಲಿ ಕಸ ಬಿದ್ದಿದ್ದರೆ ಬರೀ ಬೇರೆಯವರನ್ನು ಬೈಯುವ ಬದಲು ನೀವೇನು ಮಾಡುತ್ತೀರಿ ನಿಮ್ಮ ಅನುಭವ ಬರೆಯಿರಿ. ಒಂದೆರಡು ಸಾಲಿನಲ್ಲಿ ಅವರು ಬರೆದ್ರೆ ಸಾಕು. ಇನ್ನು 6ನೇ ಪ್ರಶ್ನೆ, ವಿದೇಶಿ ಯಂತ್ರಗಳಿಂದ ಬಂದ ಬಟ್ಟೆಗಳಿಂದ ನಮ್ಮ ದೇಶದ ನೇಕಾರರಿಗೆ ಏನಾಯಿತು ಅಂದ್ರೆ ಕೈಯಿಂದ ಬಟ್ಟೆ ನೇಯುವವರಿಗೆ, ಮಗ್ಗದ ನೇಕಾರರಿಗೆ ಏನಾಯಿತು ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಅದು ಕಲಿಕಾಫಲ ಕೂಡ ಹಾಗೆ ಇದೆ, ನೀವು ಇಲ್ಲಿ ಮೇಲೆ ನೋಡ್ಬೋದು. 6ನೇದು ಕಲಿಕಾಫಲ ಕಾಲಾನುಸಾರ ವೃತ್ತಿಗಳಲ್ಲಿ ಸಂಭವಿಸುವ ಬದಲಾವಣೆಗಳು ಹಾಗೂ ಯಂತ್ರೋಪಕರಣಗಳ ಬಳಕೆಯಿಂದ ಉಂಟಾಗುವ ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮಗಳನ್ನು ಗುರುತಿಸಿ ವಿವರಿಸುವ ಸಾಮರ್ಥ್ಯವನ್ನ ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳುವರು ಅಂತ ಪ್ರಶ್ನೆ ಇರುವುದರಿಂದಾಗಿ 6ನೇ ಪ್ರಶ್ನೆ ಈ ರೀತಿ ಇದೆ. 7ನೇ ಪ್ರಶ್ನೆ ನೋಡ್ರಿ, ನದಿಯ ನೀರಿಗಾಗಿ 2 ರಾಜ್ಯಗಳು ಜಗಳ ಆಡುವಾಗ ಬುದ್ಧ ಬಂದು ಅವರ ಕೋಪವನ್ನು ಹೇಗೆ ಕಡಿಮೆ ಮಾಡಿದನು. ಇನ್ನು 8ನೇದು ನೋಡ್ರಿ, ನಮ್ಮ ಕನ್ನಡ ನಾಡಿನ ಬಗ್ಗೆ ನಿಮಗೆ ಏಕೆ ತುಂಬಾ ಹೆಮ್ಮೆ ಇದೆ. ಓಕೆ, ಜನರಲ್ ಆಗಿರುವಂತದ್ದು. ಅವರು 2 ವಾಕ್ಯಗಳು ಬರೆದ್ರೆ ಸಾಕು. 9ನೇದು ನೋಡ್ರಿ, ತಾಳ್ಮೆ ಮತ್ತು ಒಳ್ಳೆಯ ಮಾತಿನಿಂದ ಕೆಟ್ಟವರ ಮನಸ್ಸನ್ನು ಹೇಗೆ ಬದಲಾಯಿಸಬಹುದು. ಪರಿವರ್ತನೆ ಅನ್ನುವಂಥ ಪಾಠದ ಆಧಾರದ ಮೇಲೆ ಈ ಒಂದು ಪ್ರಶ್ನೆ. ಅವರು ಆ ಪರಿವರ್ತನೆ ಪಾಠದ ಆಧಾರಿತವಾಗಿ ಆದ್ರೂ ಉತ್ತರ ಬರಲಿ ಅಥವಾ ಅವರೇ ತಮ್ಮ ಸ್ವಂತ ಅನುಭವದ ಮೇಲೆ ಆದ್ರೂ ಬರೆದ್ರು ಸಹಿತ ಉತ್ತರ ಸರಿ ಆಗ್ತದೆ. ಇನ್ನು 10ನೇದು ನೋಡ್ರಿ, ಆಚಾರಕರ ಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಈ ಪದ್ಯದ ಸಾರಾಂಶವನ್ನ 2 ವಾಕ್ಯಗಳಲ್ಲಿ ಬರೆಯಿರಿ. ಇದಿಷ್ಟು ಪ್ರಶ್ನೆ ಪತ್ರಿಕೆ. ಇದರ ಉತ್ತರ ಪತ್ರಿಕೆ ಇಲ್ಲಿ ಕೆಳಗಡೆ ಇದೆ. ಓಕೆನಾ. ನೀರಿಗಿಂತ ಮನುಷ್ಯನ ರಕ್ತ ಮತ್ತು ಪ್ರಾಣ ಬಹಳ ಮುಖ್ಯವಾದದ್ದು. ಕೇವಲ ನೀರಿಗಾಗಿ ಜಗಳವಾಡಿ ಪ್ರಾಣ ಕಳೆದುಕೊಳ್ಳುವುದು ದಡ್ಡತನ. ನಾವು ಹಂಚಿಕೊಂಡು ಬದುಕಬೇಕು. ಈ ರೀತಿಯಾಗಿ ಇದೊಂದು ಉತ್ತರ ಪತ್ರಿಕೆ ಇದೆ. ನೀವು ಇದನ್ನ ವಿಡಿಯೋ ಪಾಸ್ ಮಾಡ್ಕೊಂಡು ಇದನ್ನ ಬರ್ಕೊಳ್ತೀರಿ ಅಂದ್ರೆ ಇದನ್ನ ನೀವು ಬರ್ಕೊಳ್ಬಹುದು. ಇಲ್ಲ ಅಂತಂದ್ರೆ ನೇರವಾಗಿ ಇದ್ರದೇ PDF ಮಹಾಂತ್ ಮುದ್ದನ್ನ ಬ್ಲಾಗ್ ಸ್ಪಾಟ್ ಅಂದ್ರೆ ಗೂಗಲ್ ನಲ್ಲಿ ಮಹಾಂತ್ ಮುದ್ದನ್ನ ಬ್ಲಾಗ್ ಸ್ಪಾಟ್ ಅಂತ ನೀವು ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನಂದೊಂದು ವೆಬ್ ಪೇಜ್ ಓಪನ್ ಆಗ್ತದೆ. ಅಲ್ಲಿ ಕೂಡ ನಿಮಗಿದು ಅದರ ಲಿಂಕ್ ಇರ್ತದೆ. ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಕೂಡ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಮಹಾಂತ್ ಮುದ್ದನ್ನ ಬ್ಲಾಗ್ ಸ್ಪಾಟ್ ನ ಲಿಂಕ್ ಅದ. ಅದರ ಜೊತೆಗೆ ಮಹಾಂತ್ ಮುದ್ದನ್ನ ವಾಟ್ಸಪ್ ಚಾನಲ್ ನ ಲಿಂಕ್ ಕೂಡ ಇದೆ. ನಾನು ಅಲ್ಲಿ ಕೂಡ ಈ ವಿಡಿಯೋ ಲಿಂಕ್ ಆಗಿರ್ಬೋದು, ಈ PDF ಲಿಂಕ್ ಅನ್ನು ಕೂಡ ನಾನು ಅಲ್ಲಿ ನಿಮಗೆ ಶೇರ್ ಮಾಡ್ತೇನೆ. ನೀವು ಡೈರೆಕ್ಟ್ ಅಲ್ಲಿಂದ ಆದ್ರೂ ಏನ್ ಮಾಡ್ಕೊಳ್ಬಹುದು, ಡೌನ್ಲೋಡ್ ಮಾಡ್ಕೊಳ್ಬಹುದು. ಅನಂತರ ಸೇತು ಬಂದ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ. ಇದು ಸಾಫಲ್ಯ ಪರೀಕ್ಷೆ ಪೂರ್ವ ಪರೀಕ್ಷೆಯನ್ನ ನಡೆಸಿದ ನಂತರ ಅದನ್ನ ವಿಶ್ಲೇಷಣೆಯನ್ನ ಮಾಡಿ ನಂತರ ಸಾಫಲ್ಯ ಪರೀಕ್ಷೆಯನ್ನ ನಡೆಸ್ತೀರಿ. ಈ ಪ್ರಶ್ನೆ ಪತ್ರಿಕೆಯನ್ನು ಕೂಡ ವಿಡಿಯೋ ಪಾಸ್ ಮಾಡಿ ನೀವು ಬರ್ಕೊಳ್ಬಹುದು. ಇಲ್ಲ ನೇರವಾಗಿ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ತೀರಿ ಅಂತಂದ್ರೆ ಏನು ತೊಂದರೆ ಇಲ್ಲ. ಓಕೆ, ಇಷ್ಟು ಈ ವಿಡಿಯೋದಲ್ಲಿ ನಾವು ಮಾದರಿ ಉತ್ತರ ಪತ್ರಿಕೆಯನ್ನು ಕೂಡ ಕೊಡಲಾಗಿದೆ. ಓಕೆ, ಆಸ್ ಇಟ್ ಇಸ್ ಇದನ್ನ ಯೂಸ್ ಮಾಡ್ಕೊಳ್ತೀರಿ ಅಂದ್ರೆ ಮಾಡ್ಕೊಡ್ರಿ. ಇದ್ರ ಬೇಸ್ ಮೇಲೆ ನಿಮ್ಮದೇ ಆದಂಥದ್ದು ಒಂದನ್ನು ತಯಾರು ಮಾಡ್ಕೊಳ್ತೀರಿ ಅಂದ್ರೆ ಮಾಡ್ಕೊಡ್ರಿ. ಆತ್ಮೀಯ ಶಿಕ್ಷಕ ಬಂಧುಗಳೇ, ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೇನೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ರಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ ತಮ್ಗೆಲ್ರಿಗೂ ಧನ್ಯವಾದಗಳು.